श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्य ಏಳನೇ ಪದ್ಯ. ಹರ ನಿದ್ರಾ ಮೈಥುನಗಳ ಹರ ಹರ ಬಯಸಿ ಬಳಲುವ ಲಕ್ಷ್ಮೀ ಮಹಿತನ ಮಹಾಮಹಿಮೆಗಳ ನಿಂತರಿವ ನಿತ್ಯದಲ್ಲಿ ಅಹಿಕ ಸೌಖ್ಯವ ಮರೆದು ಮನದಲ್ಲಿ ಗ್ರಹಿಸಿ ಶಾಸ್ತ್ರಾರ್ಥಗಳ ಪರಮೋತ್ಸಾಹದಿ ಕೊಂಡಾಡುತ್ತಲಿ ಮೈ ಮರೆದವರಿಗಲ್ಲದಲೇ ಭಗವಂತನ ಮಹಿಮಾ ಜ್ಞಾನ ಎಲ್ಲರಿಗೂ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾರಿಗಾಗೋದಿಲ್ಲ? ಆಹಾರ ನಿದ್ರಾ ಮೈಥುನಗಳ ಅಹರಹರ ಬಯಸಿ ಬಳಲುವ, ಕೇವಲ ಆಹಾರ ನಿದ್ರಾ ಮೈಥುನಗಳಲ್ಲಿ ಮಾತ್ರ ಯಾರು ಮನಸ್ಸಿಟ್ಟು ಕೇವಲ ಲೌಕಿಕ ಸುಖಗಳಲ್ಲೇ ತಾವು ಬಳಲುತ್ತಾ ಇರ್ತಾರೆ, ಅಂಥವರಿಗೆ ಲಕ್ಷ್ಮೀ ಮಹಿತನ ಮಹಾಮಹಿಮೆಗಳನ್ನು ಎಂತು ಅರಿವ ನಿತ್ಯದಲ್ಲಿ. ಅಂತಹ ಕೇವಲ ಲೌಕಿಕ ಫಲಾಪೇಕ್ಷೆ ಇದ್ದವನಿಗೆ ಆ ಲಕ್ಷ್ಮೀ ಮಹಿತ, ಆ ಲಕ್ಷ್ಮೀಪತಿಯಾದ ಲಕ್ಷ್ಮಿಯಿಂದ ಪೂಜಿತ, ಮಹಿತ ಅಂದ್ರೆ ಪೂಜಿತ, ಲಕ್ಷ್ಮೀದೇವಿಯಿಂದ ಪೂಜಿತನಾದಂತಹ ಆ ಮಹಾಮಹಿಗಳನ್ನು, ಆ ಭಗವಂತನ ಮಹಾಮಹಿಮೆಗಳನ್ನು ಎಂತು ಅರಿವ ನಿತ್ಯದಲ್ಲಿ. ಎಂತು ಅರಿವ, ಏನ್ ಗೊತ್ತಾಗ್ತದ ಅವನಿಗೆ ಅಂತ ಕ್ವಶನ್ ಮಾರ್ಕ್. ಅವನಿಗೆ ನಿತ್ಯದಲ್ಲಿ ಏನ್ ಗೊತ್ತಾಗ್ತದೆ? ಕೇವಲ ಲೌಕಿಕ ಸುಖಗಳಲ್ಲೇ ಇದ್ದವನಿಗೆ ಭಗವಂತನ ಮಹಿಮೆ ಅಂದ್ರೆ ಏನು ಗೊತ್ತಾಗ್ತದ? ಕೇವಲ ಭಗವಂತನ ಬಗ್ಗೆ ಯಾವ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಅಂಥವನಿಗೆ ಕೇವಲ ಲೌಕಿಕ ಸುಖಗಳೊಂದೇ ಇದೇ ದೊಡ್ಡ ಪುರುಷಾರ್ಥ ಅಂತ ತಿಳಿದವನಿಗೆ ಭಗವಂತನ ಮಹಿಮೆ ಅಂದ್ರೆ ಏನು ಗೊತ್ತಾಗೋದಿಲ್ಲ, ಭಗವಂತನ ಲೀಲೆ ಏನು ಗೊತ್ತಾಗೋದಿಲ್ಲ, ಅವನ ಜ್ಞಾನ ಏನೇನೋ ಆಗೋದಿಲ್ಲ. ಏನ್ ದೊಡ್ಡ ಭಗವಂತ ಅಂದು ಬಿಡ್ತಾನಷ್ಟೇ. ನಡೆಯೋದೆಲ್ಲ ಭಗವಂತನಿಂದ ನಡೆದಿರ್ತದೆ, ಅದರ ಬಗ್ಗೆ ಏನೋ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾರಿಗ್ ಗೊತ್ತಾಗ್ತದ ಭಗವಂತನ ಮಹಿಮೆ ಅಂದ್ರೆ ಐಹಿಕ ಸೌಖ್ಯವ ಮರೆದು, ಈ ಐಹಿಕ ಸೌಖ್ಯ, ಈ ಐಹಿಕ ಸೌಖ್ಯವನ್ನು ಮರೆದು ಇದು ದೊಡ್ಡದಲ್ಲ ಅಂಬೋದರನ್ನ ತಾನು ಮನಸ್ಸಿನಲ್ಲಿಟ್ಟುಕೊಂಡು ಮನದಲ್ಲಿ ಗ್ರಹಿಸಿ ಶಾಸ್ತ್ರಾರ್ಥಗಳ, ಮನಸ್ಸಿನಿಂದ ಆ ಶಾಸ್ತ್ರಾರ್ಥಗಳನ್ನು ಗ್ರಹಿಸಬೇಕು. ಶಾಸ್ತ್ರಗಳ ಅರ್ಥ ಏನಿದೆ, ಅದರ ಅಭಿಪ್ರಾಯ ಏನಿದೆ ಎಂಬುದನ್ನು ತಿಳಿದುಕೊಂಡು ಪರಮೋತ್ಸಾಹದಿ ಕೊಂಡಾಡುತ್ತಲಿ, ಅತ್ಯಂತ ಉತ್ಸಾಹದಿಂದ ಆ ಭಗವಂತನನ್ನು ಕೊಂಡಾಡ್ತಾ, ಅದಕ್ಕೆ ಅರಣ್ಯ ಸಂಧಿಯಲ್ಲಿ ಹೇಳಿದರು, ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ ಅಂತ. ಭಗವಂತನ ಮಹಿಮೆಯನ್ನು ಕೇವಲ ಏನೋ ಟೈಮ್ ಪಾಸ್ ಅಂತ ಕೇಳೋದಲ್ಲ, ಪರಮೋತ್ಸವದಿ ಉತ್ಸಾಹದಿಂದ, ಅತ್ಯಂತ ಉತ್ಸಾಹದಿಂದ ಇದು ಭಗವಂತನ ಮಹಿಮೆ ಅಂತ ಆನಂದದಿಂದ ಉತ್ಸಾಹದಿಂದ ಕೇಳಬೇಕಂತೆ, ಆಗ ಅದಕ್ಕೆ ಫಲ ಸಿಗುತ್ತದೆ. ಆ ರೀತಿಯಾಗಿ ಪರಮೋತ್ಸಾಹದಿ ಕೊಂಡಾಡುತ್ತಲಿ ಮೈ ಮರೆದವರಿಗೆ ಅಲ್ಲದಲೇ, ಆ ರೀತಿಯಾಗಿ ಮೈ ಮರೆಯಬೇಕು. ಯಾವುದೋ ಸುಡುಗಾರ ಕೆಲಸ ಮಾಡ್ಕಂತ ಮೈ ಮರೆದ್ರೆ ಲಾಭ ಇಲ್ಲ. ಇಂತಹ ಭಗವಂತನ ಮಹಿಮೆಯಲ್ಲಿ ಮುಳುಗಿ ಐಹಿಕ ಸುಖವನ್ನು ಯಾರು ಮರೆತಾನೆ ಅಂತಹ ಅವನಿಗೆ ಆ ಭಗವಂತನ ಮಹಿಮೆ ಏನು
ಅವನ ಲೀಲೆಗಳೇನು ಎಂಬುದು ಗೊತ್ತಾಗ್ತದೆ. ಇಲ್ಲ ಅಂತಂದ್ರೆ ಏನೇನೇನೋ ಅದರ ಜ್ಞಾನನೇ ಆಗೋದಿಲ್ಲ. ಈ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಜ್ಞಾನ ಬರಬೇಕು ಅಂದ್ರೆ ಸ್ವಲ್ಪ ಆದ್ರೂ ವೈರಾಗ್ಯ ಇದ್ರೇನೆ ಜ್ಞಾನ ಬರ್ತದಂತ, ಇಲ್ಲ ಅಂದ್ರೆ ಬರೋದಿಲ್ಲ. ಸ್ವಲ್ಪ ಆದ್ರೂ ಭಗವಂತನ ಬಗ್ಗೆ ಕೇಳಲಿಕ್ಕೆ ಹೊರಟಾನೆ ಅಂತಂದ್ರೆ ಅಷ್ಟು ಮಾತ್ರ ಈ ಕಡೆ ವೈರಾಗ್ಯ ಇದ್ದಂತೆ. ಪುರಾಣಕ್ಕ ಪಾಠ ಪ್ರವಚನಕ್ಕೆ ಬರ್ತಾ ಇದ್ದಾರಂದ್ರೆ ಅರ್ಥ ಏನು, ಅದಕ್ಕೆ ತಕ್ಕಷ್ಟು ವೈರಾಗ್ಯ ಅದ ಅಂತಾನೆ ಬರ್ತಾನ, ಇಲ್ಲ ಅಂತಂದ್ರೆ ಬರ್ತಾರೆ ಯಾಕೆ, ಬರೋದೇ ಇಲ್ಲ. ಹೀಗಾಗಿ ಎಷ್ಟೆಷ್ಟು ವೈರಾಗ್ಯ ದೃಢವಾಗ್ತಾ ಹೋಗ್ತದೆ ಅಷ್ಟೆಷ್ಟು ಜ್ಞಾನ ಭಕ್ತಿಗಳು ದೃಢವಾಗ್ತಾ ಹೋಗ್ತಾ ಇರ್ತದೆ. ಅದಕ್ಕಾಗಿ ಕೇವಲ ಏಕದಲ್ಲೇ 7% ಅದರಲ್ಲೇ ಇದ್ದವನಿಗೆ ಈ ಕಡೆ ನಿಲ್ಲಾತದ. 5% ವೈರಾಗ್ಯ ಇತ್ತು ಅಂತಂದ್ರೆ 5% ಈ ಕಡೆ ಜ್ಞಾನ ಭಕ್ತಿಗಳು ತುಂಬುತ್ತವ. 10% ವೈರಾಗ್ಯ ಇತ್ತು ಅಂದ್ರೆ 10% ಈ ಕಡೆ ತುಂಬುತ್ತದ. ಹಾಗೆ ಆ ರೀತಿಯಾದಂತಹ ಕೆಲವು ಪಡಿಬೇಕು ಅಂದ್ರೆ ಕೆಲವು ಬಿಡ್ಕೋಬೇಕಾಗಿ ಬರ್ತದೆ. ಹೀಗಾಗಿ ಅಂತಹ ಅವರಿಗೆ ಮಾತ್ರ ಇದು ಗೊತ್ತಾಗ್ತದೆ. ಕೇವಲ ಶಾಸ್ತ್ರಾರ್ಥಗಳನ್ನು ತಿಳಿದುಕೊಂಡು ಐಹಿಕ ಸೌಖ್ಯದ ಬಗ್ಗೆ ವೈರಾಗ್ಯವನ್ನು ತಾಳಿದವನಿಗೆ ಮಾತ್ರನೇ ಆ ಭಗವಂತನ ಮಹಿಮೆ ಅರಿವಾಗ್ತದೆ ಹೊರತು ಕೇವಲ ಲೌಕಿಕ ಸುಖಗಳಲ್ಲಿದ್ದವರಿಗೆ ಅದರ ಮಹಾತ್ಮ್ಯ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಹಾರ ನಿದ್ರಾ ಮೈಥುನಗಳನ್ನು ಪ್ರತಿನಿತ್ಯ ಬಯಸಿ ಬಳಲುವನು ಲಕ್ಷ್ಮೀ ಪೂಜಿತನಾದ ಶ್ರೀಹರಿಯ ಮಹಾಮಹಿಮೆಗಳನ್ನು ಹೇಗೆ ತಿಳಿತಾನೆ? ನಿತ್ಯದಲ್ಲಿ ಐಹಿಕ ಸುಖವನ್ನು ಬಿಟ್ಟು ಶಾಸ್ತ್ರಾರ್ಥಗಳನ್ನು ತಿಳಿದು ಪರಮೋತ್ಸಾಹದಿಂದ ಕೊಂಡಾಡುತ್ತಾ ಮೈ ಮರೆಯುವವರಿಗೆ ಮಾತ್ರ ಭಗವಂತನ ಮಹಿಮೆ ತಿಳಿಯುತ್ತದೆ. ಆಹಾರ ನಿದ್ರಾ ಮೈ ಹರ ಹರ ಬಯಸಿ ಬಳಲುವ ಲಕ್ಷ್ಮೀ ಮಹಿತನ ಮಹಾಮಹಿಮೆಗಳನೆಂತರಿವ ನಿತ್ಯದಲ್ಲಿ
ಅಹಿಕ ಸೌಖ್ಯವ ಮರೆದು ಮನದಲ್ಲಿ ಗ್ರಹಿಸಿ ಶಾಸ್ತ್ರಾರ್ಥಗಳ ಪರಮೋತ್ಸಾಹದಿ ಕೊಂಡಾಡುತ್ತಲಿ ಮೈ ಮರೆದವರಿಗಲ್ಲದಲೇ. ಬಂಧ ಮೋಕ್ಷ ಪ್ರದನ ಜ್ಞಾನವು ಮಂದಮತಿಗಳಿಗೆಂದಿರುವುದು. ಇದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮದುಃಖ. ಸುಖವಾಪೇಕ್ಷಿಸುವರು ಮುಕುಂದನಾರಾಧನೆಯ. ಇಟ್ಟವಗುಂಟೆ ಮುಕ್ತಿ ಸುಖ. ಭಗವಂತನ ತತ್ವವನ್ನು ತಿಳಿಯದೆ ಹೋದರೆ ಮುಕ್ತಿ ದೊರೆಯೋದಿಲ್ಲ. ಮುಕ್ತಿಗೆ ಕಾರಣವಾದದ್ದು ಭಗವಂತನ ಜ್ಞಾನ. ಆ ಜ್ಞಾನದಿಂದನೇ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದನೇ ಭಗವಂತನ ಅನುಗ್ರಹ, ಅದರಿಂದಲೇ ಮೋಕ್ಷ. ಅದಕ್ಕಾಗಿ ಭಗವಂತನ ಜ್ಞಾನ, ಇದು ಅಪರೋಕ್ಷ ಜ್ಞಾನ, ಅದು ಶಾಸ್ತ್ರಾರ್ಥ ಜ್ಞಾನದಿಂದಲೇ ಬರೋದು. ಅದು ಹೇಳುತ್ತಾರೆ, ಬಂಧ ಮೋಕ್ಷ ಪ್ರದನ ಜ್ಞಾನವು ಮಂದಮತಿಗಳಿಗೆ ಎಂತು ದೊರೆಯುವುದು. ಮಂದಮತಿಯಾದವರಿಗೆ ಬಂಧ ಮೋಕ್ಷ ಪ್ರದನ, ಬಂಧ ಮೋಕ್ಷ ಎರಡೂ ಭಗವಂತನೇ ಕೊಡೋದು. ಆದಿ ಕಾಲದಿಂದ ಬಂಧ ಇದ್ದೇ ಇದೆ, ಮೋಕ್ಷ ಕೊಡುವನು ಅವನೇ. ಆ ಬಂಧದಲ್ಲಿ ಹಾಕಿದವನು ಅನಾದಿ ಕಾಲದಿಂದ ಇದ್ದಾರೆ. ಆ ಸಂಸಾರದಲ್ಲೇ ಇರುವಂತೆ ಆ ಪ್ರಕೃತಿ ಬಂಧ ನಿಯಂತ್ರಣ ಮಾಡಿದವನು ಭಗವಂತನೇ. ಕೊನೆಗೆ ಆ ಪ್ರಕೃತಿಯ ಬಂಧ ಕಳೆದು ಮೋಕ್ಷ ಕೊಡುವವನು ಅವನೇ. ಹೀಗಾಗಿ ಬಂಧ ಮೋಕ್ಷ ಪ್ರದ, ಬಂಧಪ್ರದ ಮೋಕ್ಷಪ್ರದ ಎರಡೂ ಅವನೇ ಕೊಡುವವನು. ಅಂತಹ ಭಗವಂತನ ಜ್ಞಾನವು ಮಂದಮತಿಗಳಿಗೆ ಎಂತು ದೊರೆಯುವುದು. ಮಂದಮತಿಗಳಾದವರಿಗೆ ಎಲ್ಲಿಂದ ಸಿಗುತ್ತದಪ್ಪ? ಸಿಗೋದೇ ಇಲ್ಲ. ಕೇವಲ ಇತರ ದೇವತೆಗಳನ್ನೇ ಆರಾಧನೆ ಮಾಡಿಬಿಟ್ರೆ ಅಲ್ಲಿಂದ ಸಿಗೋದು ಸುಖ ಅಲ್ಲ, ಬಿಂದು ಮಾತ್ರ ಸುಖಾನುಭವ. ಪರ್ವತಕ್ಕೆ ಸಮ ದುಃಖ ಎಂದು ತಿಳಿಯದಲೇ ಅನ್ಯ ದೈವಗಳಿಂದ ಸುಖವ ಅಪೇಕ್ಷಿಸುವರು. ಬಂಧ ಮೋಕ್ಷಪ್ರದ ಭಗವಂತ ಮೋಕ್ಷಪ್ರದ. ಮೋಕ್ಷ ಎಂಥದ್ದು? ಅದು ಕೇವಲ ಸುಖಾತ್ಮಕ. ಮೋಕ್ಷದಲ್ಲಿ ದುಃಖ ಎನ್ನುವ ಪ್ರಶ್ನೆ ಇರೋದಿಲ್ಲ. ದುಃಖ ಅಂದ್ರೆ ಏನೋ ಗೊತ್ತಿಲ್ಲ ಅವರಿಗೆ. ಅಂತಹ ಕೇವಲ ಸುಖ ಆ ಮೋಕ್ಷದಲ್ಲಿ ಇರೋದು. ಎಲ್ಲ ಲೋಕಗಳಲ್ಲಿಯೂ ಕೂಡ ದುಃಖ ಇದ್ದೇ ಇರುತ್ತೆ. ಸ್ವರ್ಗಕ್ಕೆ ಹೋದರೂ ಅಲ್ಲಿ ದುಃಖ ಇಲ್ಲದಿದ್ದರೂ ಅದು ಲಿಮಿಟೆಡ್ ಟೈಮ್, ಕೆಲವು ಕಾಲ ಮಾತ್ರನೇ. ಮತ್ತು ಪುಣ್ಯ ಖರ್ಚಾದ ಕೂಡಲೇ ವಾಪಸ್ ಬರಬೇಕಾಗಿದೆ ಮತ್ತು ಭೂಲೋಕಕ್ಕೆ. ಆದರೆ ಒಮ್ಮೆ ಮೋಕ್ಷಕ್ಕೆ ಹೋದರೆ ವಾಪಸ್ ಬರೋದೇ ಇರೋದಿಲ್ಲ. ಹೀಗಾಗಿ ಆ ರೀತಿಯಾದ ಅನಂತ ಸುಖವನ್ನು ಕೊಡುವುದು ಕೇವಲ ಮೋಕ್ಷ ಮಾತ್ರ. ಆ ಮೋಕ್ಷವನ್ನು ಕೊಡುವನು ಕೇವಲ ಭಗವಂತ ಮಾತ್ರ, ಮುಕುಂದ ಮಾತ್ರನೇ. ಬೇರೆ ಯಾವ ದೇವತೆಗಳಿಗೂ ಕೂಡ ಮೋಕ್ಷವನ್ನು ಕೊಡುವ ಶಕ್ತಿ ಇಲ್ಲ. ಕೇವಲ ಐಹಿಕ ಸುಖಗಳನ್ನು ಕೊಡಬಹುದೇನೋ, ಅದು ಕೂಡ ಭಗವಂತನ ಆಜ್ಞೆಯಿಂದನೇ, ಸ್ವತಂತ್ರವಾಗಿ ಕೊಡಲಾರರು. ಕೇವಲ ಭಗವಂತನ ನಾರಾಯಣನ ಆಜ್ಞೆಯಿಂದನೇ ಎಲ್ಲಾ ದೇವತೆಗಳು ಏನೇನು ಕೊಡಬೇಕು ಅದು ಕೊಡಬಹುದು ಅಷ್ಟೇ. ಹೀಗಾಗಿ ಭಗವಂತನೇ ಸರ್ವೋತ್ತಮ ಆದವನು. ಕೇವಲ ಬೇರೆ ದೇವತೆಗಳಿಂದನೇ ನಮಗೆ ಎಲ್ಲಾ ಸುಖ ಸಿಗುತ್ತದ ಅಂತ ಭಗವಂತನನ್ನು ಬಿಟ್ಟು ಬೇರೆ ದೇವತೆನ ಆರಾಧನೆ ಮಾಡಿದರೆ, ಹಾಗಾದ್ರೆ ಬೇರೆ ದೇವತೆನ ಆರಾಧನೆ ಮಾಡಬಾರ್ದೇನು ಅಂತಂದ್ರೆ ಮಾಡಬೇಕು. ಯಾವ ರೀತಿಯ ಮಾಡಬೇಕು? ಭಗವಂತನ ಅನುಚರರು ಅಂತ ಮಾಡಬೇಕು, ಅವರೇ ಸ್ವತಂತ್ರರು ಅಂತ ಮಾಡಬಾರದು. ಹೀಗಾಗಿ ಎಲ್ಲಾ ದೇವತೆಗಳ ಆರಾಧನೆ ಮಾಡಲೇಬೇಕು. ಆರಾಧನೆ ಕೇಳ್ತಾ ಇರ್ತಾರಲ್ರಿ, ನೀವು ಮಾಧ್ವರು ರುದ್ರದೇವ ಪೂಜೆ ಮಾಡ್ತೀರಾ?
ವಿನಾಯಕನ ಪೂಜೆ ಮಾಡ್ತೀರಾ ಅಂತ ಕೇಳಿರ್ತಾರ. ಯಾಕೆ ಮಾಡೋದಿಲ್ಲ ಮಾರಾಯ, ಗುರುದೇವರಂದ್ರೆ ದ್ವೇಷನ? ನಾಳೆ ಎಲ್ಲ ದೇವತೆಗಳನ್ನು ಮಾಡಬೇಕಾಗಿದ್ದೆ, ಯಾವ ದೇವತೆಯನ್ನು ಬಿಡ್ಲಿಕ್ಕಿಲ್ಲ. ತಾರತಮ್ಯದಲ್ಲೇ ಹೇಳಿವಲ್ಲ, 32 ಕಕ್ಷಾ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ಅಂತ ಹೇಳಿ ತಾರತಮ್ಯ ಕ್ರಮನೇ ಮಾಡೀವಿ. ಹಾಗಾಗಿ ಎಲ್ಲರನ್ನೂ ಪೂಜೆ ಮಾಡ್ಬೇಕಾಯ್ತೆ. ಆದ್ರೆ ಆ ತಾರತಮ್ಯಕ್ಕೆ ಅನುಗುಣವಾಗಿ ಮಾಡಬೇಕು ಅಂತ ಅರ್ಥ. ರುದ್ರದೇವರೇ ಸರ್ವೋತ್ತಮ ಅಂತ ಹೇಳಿ, ಅಥವಾ ಇಂದ್ರದೇವರೇ ಸರ್ವೋತ್ತಮ ಅಂತ ಹೇಳಿ, ಗಣಪತಿಯೇ ಸರ್ವೋತ್ತಮ ಅಂತ ಹೇಳಿ, ದುರ್ಗಾನೇ ಸರ್ವೋತ್ತಮ ಹೀಗೆ ಮಾಡ್ಲಿಕ್ಕಿಲ್ಲ. ಎಲ್ಲರನ್ನೂ ಪೂಜೆ ಮಾಡಬೇಕಾಗಿದ್ದೆ. ಆದ್ರೆ ಯಾರ್ಯಾರ ಸ್ಥಾನ ಎಲ್ಲೆಲ್ಲಿದೆ ಅಂತ ತಿಳಿದುಕೊಂಡು ಮಾಡಬೇಕು. ಇಲ್ಲ ಅಂದ್ರೆ ಆ ಎಲ್ಲ ದೇವತೆಗಳ ಕ್ರೋಧಕ್ಕೆ ನಾವು ಒಳಗಾಗಬೇಕಾಗಿ ಬರ್ತದೆ. ಅದಕ್ಕಾಗಿ ಆ ಮೋಕ್ಷವನ್ನು ಕೊಡುವವನು ಭಗವಂತ ಮಾತ್ರನೇ, ನಾರಾಯಣ ಮಾತ್ರನೇ ಎಂಬ ಜ್ಞಾನ ಇರಬೇಕು. ಅವರ ಅನುಚರರಾಗಿ ಎಲ್ಲ ದೇವತೆಗಳಿದ್ದಾರೆ. ಅವನ ಆಜ್ಞೆಯಿಂದ ನಮ್ಮ ಪುಣ್ಯಾನುಗುಣವಾಗಿ ನಮಗೆ ಸುಖವನ್ನು ಕೊಡ್ತಾರೆ ಇತರ ದೇವತೆಗಳು ಎಂಬ ಮಾತನ್ನು ತಿಳಿಯಬೇಕೇ ಹೊರತು ಬೇರೆ ದೇವತೆಗಳೇ ಎಲ್ಲ ಸುಖವನ್ನು ಕೊಡ್ತಾರೆ ಅಂತ ತಿಳಿದುಕೊಂಡ್ರೆ ಅದು ತಪ್ಪಾಗ್ತದೆ. ಅದು ಹೇಳ್ತಾರೆ, ಅವು ಬೇರೆಯವ್ರನ್ನ ನಂಬಿಕೊಂಡ್ರೆ ಬಿಂದು ಮಾತ್ರ ಸುಖಾನುಭವ. ಬಿಂದು ಮಾತ್ರ, ಜಸ್ಟ್ ಡ್ರಾಪ್ ಅಂತೀವಲ್ಲ ಹಂಗ, ಕೇವಲ ಒಂದು ಬಿಂದು ಸ್ವಲ್ಪ ಸುಖ ಬೇರೆ ದೇವತೆಗಳಿಗೆ ಕೊಡ್ಲಿಕ್ಕೆ ಶಕ್ಯವಾಗುವುದು ಸ್ವಲ್ಪ ಮಾತ್ರನೇ. ಪರ್ವತಕ್ಕೆ ಸಮ ದುಃಖ, ದುಃಖ ಮಾತ್ರ ಪರ್ವತಕ್ಕೆ ಸಮಾನವಾಗಿರುತ್ತದೆ. ಅಷ್ಟು ದುಃಖ ಅನುಭವಿಸಬೇಕಾಗಿ ಬರುತ್ತದೆ. ಯಾಕೆ, ಏನಾದ್ರು ತಪ್ಪು ಮಾಡಿ ನರಕ ಜನರ್ಥಗಳಿಗೆ ಒಳಗಾದ್ರೆ ಎಲ್ಲಿದೆ ಮತ್ತು ಅಷ್ಟು ಪರ್ವತಕ್ಕೆ ಸಮ ದುಃಖ ಅನುಭವಿಸಬೇಕಾಗಿದ್ದೆ. ಆದರೆ ಮೋಕ್ಷಕ್ಕೆ ಹೋದರೆ ಯಾವ ದುಃಖನ ಪ್ರಶ್ನೆ ಇರೋದಿಲ್ಲಲ್ಲ. ಅಂತಹ ಅನಂತವಾದ ಸುಖವುಳ್ಳ ಮೋಕ್ಷವನ್ನು ಕೊಡಲಿಕ್ಕಂತೂ ಬೇರೆಯವರಿಗೆ ಸಾಧ್ಯವಿಲ್ಲ. ಇಂದು ಮಾತ್ರ ಸುಖ ಕೊಡಬಹುದೇನೆ ಹೊರತು ಮತ್ತೆ ಪಾಪಾದಿಗಳನ್ನು ಮಾಡಿದರೆ ಆ ನರಕಾದಿಗಳಲ್ಲಿ ಪರ್ವತಕ್ಕೆ ಸಮಾನವಾದ ದುಃಖವನ್ನು ಅನುಭವಿಸಬೇಕಾಗಿ ಬರುತ್ತದೆ. ಇದು ತಿಳಿಯದಂತೆ, ಎಂದು ತಿಳಿಯದಲೇ ಅನ್ಯ ದೇವತೆಗಳಿಂದ, ಅನ್ಯ ದೈವಗಳಿಂದ ಸುಖವ ಅಪೇಕ್ಷಿಸುವರು. ಬೇರೆ ದೇವತೆಗಳೇ ಮಹಾ ಸುಖ ಕೊಡ್ತಾರೆ ಅಂತ ಯಾವ್ಯಾವ್ಯಾವ ದೇವತೆಗೆ ಹೋಗಿ ನಾವು ಶರಣಾದ್ರೆ ಇದು ಒಂದರ್ಥ. ಇಲ್ಲಿ ಕೇವಲ ಈ ತಾರತಮ್ಯಕ್ಕೆ ಅನುಗುಣವಾಗಿ ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ದೇವತೆಗಳನ್ನು ನಾವು ಶರಣ ಹೊಂದಿದ್ರೆ ಅದಾದ್ರೂ ಒಂದು ರೀತಿ, ಅದು ಕೂಡ ಸರ್ವೋತ್ತಮರು ಅಂತ ನೆನೆಯಬಾರದು. ದೇವತೆಗಳೆಲ್ಲರೂ ಕೂಡ ಭಗವಂತನ ಸೇವಕರು ಅಂತ ನೆನೆಯಬೇಕು. ಇನ್ನು ಈ ಕಾಲಕ್ಕಂತೂ ಇನ್ನು ಯಾರ್ಯಾರೋ ದೇವರು ಅಂತ ಹೋಗ್ತಾ ಇದ್ದಾರಲ್ಲ, ಅದನ್ನು ಕೂಡ ನಿಂದನೆ ಮಾಡ್ತಾರ ನಮ್ಮ ಮಾತಿಲ್ಲಿ. ಇನ್ನು ಯಾವ್ಯಾವ ದೇವತೆ, ಆ ಬಾಬಾ ಈ ಬಾಬಾ ಅನ್ಕಂತ ಇನ್ನು ಯಾರ್ಯಾರೋ ಹತ್ರ ಹೋಗಿ ಅವರೇ ದೇವರು ಅಂತ ನಂಬಿ ಪಾಪ ಯಾರೋ ಹೋಗ್ತಾ ಇದ್ದಾರಂತ ಮುಲಾಜಕ್ ಹೋಗೋರು ಕೆಲವರು, ಏನು ಗೊತ್ತಿಲ್ಲದೆ ಹೋಗೋರು ಕೆಲವರು, ಹೋದಾಗಿದ್ರೆ ಏನಾಗ್ತದೋ ಅಂತ ಹೇಳಿ ಹೋಗೋರು ಕೆಲವರು. ಹೀಗೆಲ್ಲ ಹೋಗಿ ಪಾಪ ಅವ್ರಿಗೇನೋ ಆಯ್ತಂತ, ಅವ್ರಿಗೇನೋ ಲೌಕಿಕ ಸುಖವಾಯ್ತಾ ಅಂತ ಯಾರಿಂದೋ ಕೇಳಿ ಹೋಗೋರು ಕೆಲವರು. ಹೀಗೆಲ್ಲ ಹೋಗ್ತಿರ್ತಾರ ಪಾಪ. ಕೆಲವರು ಅಜ್ಞಾನದಿಂದ ಹೋಗೋರು, ಕೆಲವರು ಭಯದಿಂದ ಹೋಗೋರು. ಹಾಗೆಂದೆಂದಿಗೂ ಹೋಗಬಾರದು. ಹೋದ್ರೂ ಅವ್ರಿಗೆ ಏನಾದ್ರು ಸುಖ ಕಂಡಂತೆ, ಸುಖ ಪಡೆದಂತೆ ಕಂಡ್ರೂ ಕೂಡ ಅದು ಬಿಂದು ಮಾತ್ರ ಸುಖ ಅಷ್ಟೇ. ಆದರೆ ದುಃಖ ಮಾತ್ರ ಪರ್ವತಕ್ಕೆ ಸಮಾನವಾದ ದುಃಖವಾಗ್ತದೆ. ಹೀಗಾಗಿ ಇತರ ಶಾಸ್ತ್ರದಲ್ಲಿ ಹೇಳದೇ ಇರುವಂತಹ ಯಾರ್ಯಾರೋ ವ್ಯಕ್ತಿಗಳನ್ನು ದೇವರು ಅಂತ ನಂಬಿ ಹೋದರೆ ಪರ್ವತಕ್ಕೆ ಸಮಾನವಾದ ದುಃಖ ಆಗ್ತದೆ. ಮೊದಲು ಬಿಂದು ಮಾತ್ರ ಸುಖ ಸಿಗಬಹುದು. ಬಿಂದು ಮಾತ್ರ ಸುಖ ಸಿಕ್ಕ ಮಾತ್ರಕ್ಕೆ ಓಹೋ ಸುಖ ಸಿಗುತ್ತಾದ ಅಂತ ಹೋದರೆ ಎದುರಿಗೆ ಪರ್ವತಕ್ಕೆ ಸಮಾನವಾದ ದುಃಖ ರೆಡಿಯಾಗಿರುತ್ತದೆ. ಅದಕ್ಕಾಗಿ ಬೇರೆ ಬೇರೆ ಯಾವ್ದ್ಯಾವುದೋ ಶಾಸ್ತ್ರೋಕ್ತವಲ್ಲದ ಮಾರ್ಗದಿಂದ ಶಾಸ್ತ್ರದಲ್ಲಿ ಹೇಳದ ಯಾರ್ಯಾರೋ ಆ ವ್ಯಕ್ತಿಗಳ ಬಗ್ಗೆ ದೇವತೆಗಳು ಅಂತ ಆರಾಧನೆ ಮಾಡಿದರೆ ಅವರಿಗೆ ಆಗುವಂತ ದುಃಖ ಪರ್ವತಕ್ಕೆ ಸಮಾನವಾಗ್ತದೆ. ಶಾಸ್ತ್ರದಲ್ಲಿ ಹೇಳಿದಂತಹ ದೇವತೆಗಳನ್ನೇ ನಾವು ಸ್ತೋತ್ರ ಮಾಡಬೇಕು, ಕೊಂಡಾಡಬೇಕು ಅಷ್ಟೇ ಹೊರತು ಇನ್ನು ಯಾರ್ಯಾರೋ ಅವ್ರು ಹೋಗ್ಯಾರಲ್ಲ ಇವ್ರು ಹೋಗ್ಯಾರಲ್ಲ ಅಂದ್ರೆ ಯಾರು ಹೋದ್ರೂ ನಮಗೆ ಸಂಬಂಧ ಇಲ್ಲ. ಶಾಸ್ತ್ರ ಹೇಳಿದನ ಇಲ್ಲನ ಅಷ್ಟು ಬೇಕಷ್ಟೇ ನಮಗ. ಶಾಸ್ತ್ರದಲ್ಲಿ ಹೇಳಿದ್ದು ಪ್ರಮಾಣ ಆಗ್ತದೆ ಅಷ್ಟೇ ಹೊರತು ಯಾರಿಗೋ ಏನೋ ಆಯ್ದ ಬೂದಿ ಕೊಟ್ರೆ ಏನೋ ಆಯ್ದ ಅಂತಂದ್ರೆ ನಾವೇ ಬೂದಿ ಆಗ್ತೀವಿ ಅಷ್ಟೇ. ಅದಕ್ಕಾಗಿ ಶಾಸ್ತ್ರ ನಮಗ ಪ್ರಮಾಣ. ಈ ಶಾಸ್ತ್ರದಲ್ಲಿ ಹೇಳಿರತಕ್ಕಂತ ವಿಧಾನದಿಂದ ಅಲ್ಲಿ ಹೇಳಿದ ದೇವತೆಗಳನ್ನು ಮಾತ್ರನೇ ನಾವು ಶಾಸ್ತ್ರೋಕ್ತವಾಗಿ ಆರಾಧನೆ ಮಾಡಬೇಕು. ಇಲ್ಲ ಅಂದ್ರೆ ಇದೇ ಅವಸ್ಥೆ ಆಗ್ತದೆ. ಪರ್ವತಕ್ಕೆ ಸಮ ದುಃಖ ಎಂದು ತಿಳಿಯದಲೇ ಅನ್ಯ ದೇವಗಳಿಂದ ಸುಖವ ಅಪೇಕ್ಷಿಸುವರು. ಮುಕುಂದನ ಆರಾಧನೆಯ ಬಿಟ್ಟವರಿಗೆ ಉಂಟೆ ಮುಕ್ತಿ ಸುಖ. ಹಾಗಾಗಿ ಭಗವಂತನ ಹೆಸರೇ ಮುಕುಂದ. ಮುಕುಂದ ಎಂಬ ಶಬ್ದವೇ ಏನು ಹೇಳುತ್ತದೆ? ಮುಚಂ ದದಾತೀತಿ ಮುಕುಂದ. ಮುಕ್ ಅಂದ್ರೆ ಮುಕ್ತಿ, ಮುಕ್ತಿಯನ್ನು ದ ಕೊಡ್ತಾನೆ ಆದ ಕಾರಣ ಮುಕುಂದ. ಮುಕುಂ ಅಂದ್ರೆ ಮುಕ್ತಿಯನ್ನು ದ ಕೊಡ್ತಾನೆ, ಅದಕ್ಕಾಗಿ ಅವನಿಗೆ ಮುಕುಂದ ಅಂತ ಹೆಸರು. ಅಂತಹ ಮುಕುಂದನನ್ನು ಬಿಟ್ಟವರಿಗೆ ಮುಕ್ತಿ ಸುಖ ಎಲ್ಲಿದಪ್ಪ?
ಮುಕ್ತಿ ಕೊಡತಕ್ಕಂತಹ ಅವನನ್ನೇ ಬಿಟ್ರೆ ಮುಕ್ತಿ ಯಾರು ಕೊಡೋದ ನಿನ್ಗ? ಹೀಗಾಗಿ ಆ ರೀತಿಯಾಗಿ ಮುಕುಂದನನ್ನೇ ಬಿಟ್ಟು ಬಿಟ್ರೆ ಮುಕ್ತಿ ನಮಗೆ ಸಿಗೋದಿಲ್ಲ. ಅದಕ್ಕೆ ಭಗವಂತನನ್ನು ನಾವು ಕೊಂಡಾಡಿ ಅವನ ಜ್ಞಾನವನ್ನು ಪಡೆಯಬೇಕು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂತದಲ್ಲ ಬರಬಾರದು. ಬಂಧ ಮೋಕ್ಷಗಳನ್ನು ಕೊಡುವ ಶ್ರೀಹರಿಯ ಜ್ಞಾನವು ಮಂದಮತಿಗಳಿಗೆ ಹೇಗೆ ಸಿಗುತ್ತದೆ? ಇತರ ದೇವತೆಗಳನ್ನು ಸರ್ವೋತ್ತಮರೆಂದು ಪೂಜಿಸಿದರೆ ಒಂದು ಹನಿ ಮಾತ್ರ ಸುಖ ಸಿಗಬಹುದು. ದುಃಖ ಮಾತ್ರ ಪರ್ವತಕ್ಕೆ ಸಮಾನವಾಗುವುದು. ಇದು ತಿಳಿಯದ ಮಂದಮತಿಗಳು ಅನ್ಯ ದೇವತೆಗಳಿಂದ ಸುಖವನ್ನು ಕೇಳುವರು. ಮೋಕ್ಷ ಕೊಡುವ ಶ್ರೀಹರಿಯನ್ನು ಬಿಟ್ಟು ಬಿಟ್ಟವರಿಗೆ, ಮೋಕ್ಷ ಕೊಡುವ ಶ್ರೀಹರಿಯನ್ನು ಬಿಟ್ಟವರಿಗೆ ಮುಕ್ತಿಯ ಸುಖ ಸಿಗುವುದಿಲ್ಲ. ಬಂಧ ಮೋಕ್ಷ ಪ್ರಧಾನ ದೊರೆಯುವುದು. ಇಂದು ಮಾತ್ರ ಸುಖ ಅನುಭವ ಪರ್ವತಕ್ಕೆ ಸಮ ದುಃಖ. ಎಂದು ತಿಳಿಯದರನ್ಯ ದೈವಗಳಿಂದ ಸುಖವ ಅಪೇಕ್ಷಿಸುವರು.
ಮುಕುಂದನಾರಾಧನೆಯ ಬಿಟ್ಟವರಿಗುಂಟೆ ಮುಕ್ತಿ ಸುಖ. ರಾಜ ತನ್ನಾಮಾತ್ಯ ಕರುಣದಿ ನೈಜ ಜನರಿಗೆ ಕೊಟ್ಟು ಕಾರ್ಯ ನಿಯೋಜಿಸುತ್ತ ಮಾನ ಅಪಮಾನವ ಮಾಳ್ಪತೆರದಂತೆ. ಶ್ರೀ ಜನಾರ್ದನ ಸಕಲರೊಳಗಪರಾಜಿತನು ತಾನಾಗಿ ಸರ್ವ ಪ್ರಯೋಜನವ ಮಾಡಿಸುತ್ತ ಮಾಡುವ ಫಲಕ್ಕೆ ಗುರಿ ಮಾಡಿ. ಹಿಂದೆ ಭಗವಂತನನ್ನೇ ಮುಕ್ತಿಪ್ರದ ಅಂತ ಭಜಿಸಬೇಕು ಅಂತ ಹೇಳಿದ್ರು. ಆ ಭಗವಂತ ತಾನು ಮುಕ್ತಿಪ್ರದನಾದರೂ ತಾನು ಸ್ವತಂತ್ರನಾದರೂ ಕೂಡ ಎಲ್ಲ ದೇವತೆಗಳಲ್ಲಿದ್ದುಕೊಂಡು ಅವರ ದ್ವಾರ ಮಾಡಿಸ್ತಾನೆ. ತಾನೇ ಸ್ವತಂತ್ರನಾಗಿರ್ತಾನೆ, ತಾನೊಬ್ಬನೇ ಎಲ್ಲ ಮಾಡಬಹುದು. ಆದರೆ ಎಲ್ಲ ದೇವತೆಗಳಿಗೂ ಕೂಡ ಆ ಸೇವೆ ಸಿಗಬೇಕು ಅಂತ ಅವ್ರಿಗೂ ಒಪ್ಪಿಸ್ತಾನಂತೆ. ಅದು ಹೇಗೆ ಎಂದು ದೃಷ್ಟಾಂತ ಪೂರ್ವಕವಾಗಿ ಹೇಳ್ತಾರೆ. ರಾಜ ತನ್ನ ಅಮಾತ್ಯ ಕರುಣದಿ ನೈಜ ಜನರಿಗೆ ಕೊಟ್ಟು. ಮಹಾರಾಜ ಏನ್ ಮಾಡ್ತಾನೆ, ತನ್ನ ಅಮಾತ್ಯ, ಅಮಾತ್ಯ ಅಂದ್ರೆ ಮಂತ್ರಿ, ಆ ಮಂತ್ರಿ ಸೇನಾ ನಾಯಕ ಮೊದಲಾದಂತಹ ಅಧಿಕಾರಿಗಳಿಗೆ ಅಧಿಕಾರವನ್ನು ಕೊಡ್ತಾನೆ ಕರುಣದಿ. ಕರುಣದಿಂದ ಏನ್ ಮಾಡ್ತಾನೆ, ನೈಜ ಜನರಿಗೆ, ತನ್ನ ಜನರಿಗೆ ಕರುಣದಿಂದ ಆಯಾ ಪದವಿಗಳನ್ನು ಕೊಟ್ಟು ಕಾರ್ಯ ನಿಯೋಜಿಸುತ್ತಾ, ಕಾರ್ಯವನ್ನು ನಿಯೋಜಿಸುತ್ತಾನೆ. ಆ ಕಾರ್ಯ ಮಾಡು, ಈ ಕಾರ್ಯ ಮಾಡು ಅಂತ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ಡ್ಯೂಟಿ ತಾನು ಕೊಡ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಅಂತ ಹಂಚಿಕೊಡ್ತಾನೆ. ಹಾಗೆಯೇ ಮಾನಾಪಮಾನವ ಮಾಳ್ಪ ತೆರದಂತೆ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಡ್ತಾನೆ, ಅದರಿಂದ ಮಾನಾಪಮಾನ ಮಾಡ್ತಾನೆ. ಅಂದ್ರೆ ಏನು, ಸರಿಯಾಗಿ ಕೆಲಸ ಮಾಡಿದ ಮಾನ, ಮಾಡಿಲ್ಲ ಅಪಮಾನ. ಈ ರೀತಿಯಾಗಿ ಅಂದ್ರೆ ಅವರೆಲ್ಲರ ಮೇಲೆ ಕಂಟ್ರೋಲ್ ತನಗಿರುತ್ತದೆ. ಸರ್ವೋತ್ತಮನಾಗಿದ್ದಾನೆ, ಅವರವರು ತಮ್ಮ ತಮ್ಮ ಡ್ಯೂಟಿಯನ್ನು ಮಾಡದಿದ್ದರೆ ಅಪಮಾನವನ್ನೂ ಮಾಡುತ್ತಾನೆ, ಮಾಡಿದರೆ ಸನ್ಮಾನವನ್ನೂ ಮಾಡ್ತಾನೆ. ಇದರ ಅರ್ಥ ಏನಾಯ್ತು, ಎಲ್ಲರಿಗೂ ಒಡೆಯ ಭಗವಂತ. ಉಪನಿಷತ್ತು ಹೇಳುತ್ತದಕ್ಕಾಗಿ ಭಗವಂತನಿಗೆ ಹೆದರಿ ಗಾಳಿ ಬೀಸ್ತದಂತೆ, ಭಗವಂತನಿಗೆ ಹೆದರಿ ಮಳೆ ಸುರಿತದಂತೆ, ಭಗವಂತನಿಗೆ ಹೆದರಿ ನದಿಗಳು ಹರಿತವಂತೆ. ಹೀಗಾಗಿ ಎಲ್ಲವೂ ಕೂಡ ಸಮಸ್ತ ಪ್ರಕೃತಿ ಆ ಭಗವಂತನ ಸ್ವಾತಂತ್ರ್ಯಕ್ಕೆ ಒಳಪಟ್ಟು, ಅವನ ನಿಯೋಜನಕ್ಕೆ ಒಳಪಟ್ಟು ಈ ಪ್ರಕೃತಿ ಇದೆ, ಪ್ರಪಂಚವೇ ಇದೆ. ಹೀಗಾಗಿ ಭಗವಂತ ತಾನು ಸ್ವಯಂ ಮಾಡ್ತಾನೆ, ಆದರೆ ಅವರವರಿಗೆ ತಮ್ಮ ತಮ್ಮ ಡ್ಯೂಟಿಗಳನ್ನು ಒಪ್ಪಿಸ್ತಾನೆ. ಅದನ್ನೇ ಅಭಿಮಾನಿ ದೇವತೆಗಳು ಅಂತ ನಾವು ಕರಿತೀವಿ. ಅಭಿಮಾನಿ ದೇವತೆ ಒಂದು ಅರ್ಥ ಏನು, ತಾವು ಒಂದು ಕೆಲಸವನ್ನು ಮಾಡ್ತಾ ಭಗವಂತನಿಗೆ ಅಧೀನರಾಗಿ ಆ ಕೆಲಸಗಳನ್ನು ಮಾಡುವಂತಹ ಅವರಿಗೆ ಅಭಿಮಾನಿ ದೇವತೆಗಳು ಅಂತ ಕರೀತಾರೆ. ಚಕ್ಷುರೇಂದ್ರಿಯಕ್ಕೆ ಅಭಿಮಾನಿ ದೇವತೆ ಸೂರ್ಯ ಅಂತಂತೀವಿ. ಅಂದ್ರೆ ಅರ್ಥ ಏನು, ಆ ಚಕ್ಷುರೇಂದ್ರಿಯದ ಒಳಗೆ ಇದ್ದು ಆ ಡಿಪಾರ್ಟ್ಮೆಂಟ್ ನೋಡ್ಕೊಂಬವನು ಅಂತ ಅರ್ಥ. ಸೂರ್ಯ ಕಣ್ಣಿನಲ್ಲಿ ಇದ್ದು ಆ ಕಣ್ಣಿನಿಂದ ನಮಗೆ ನೋಡುವ ಶಕ್ತಿಯನ್ನು ಕೊಡ್ತಾನೆ, ಕಣ್ಣು ಮಾಡುವ ಎಲ್ಲಾ ಕೆಲಸಗಳನ್ನು ನಿಯಂತ್ರಣ ಮಾಡ್ತಾನೆ. ಹೇಗೆ ಮಾಡ್ತಾನೆ, ಸ್ವತಂತ್ರವಾಗಿ ಮಾಡ್ತಾನೇನೋ ಇಲ್ಲ, ಮತ್ತು ಭಗವಂತ ತಾನು ಮಾಡಿಸಬೇಕಾಗಿದ್ದೆ ಸ್ವತಂತ್ರನಾಗಿ. ಹೀಗೆ ಒಂದು ಆಫೀಸ್ನಲ್ಲಿ ಬಾಸ್ಗೆ ಅನುಗುಣವಾಗಿ ಹೇಗೆ ಕೆಲಸ ಮಾಡ್ತಾರೆ, ಹಾಗೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಡಿಪಾರ್ಟ್ಮೆಂಟ್, ಇವರು ಕಣ್ಣಿನ ಡಿಪಾರ್ಟ್ಮೆಂಟ್ ಒಬ್ಬರಿಗೆ ಒಪ್ಪಿಸಿದ, ಈ ಶ್ರವಣೇಂದ್ರಿಯದ ಕೆಲಸ ಇನ್ನೊಬ್ಬರಿಗೆ ಒಪ್ಪಿಸಿದ, ನಾಸಿಕೇಂದ್ರಿಯದ ಕೆಲಸ ಇನ್ನೊಬ್ಬರಿಗೆ ಒಪ್ಪಿಸಿದ. ಹೀಗೆ ಇವರನ್ನೇ ಅಭಿಮಾನಿ ದೇವತೆಗಳು. ಹಾಗೆ ಪ್ರತಿಯೊಂದು ಪದಾರ್ಥ, ಪ್ರಪಂಚದಲ್ಲಿರುವ ಎಲ್ಲ ಪದಾರ್ಥಗಳಿವು
ಅಭಿಮಾನಿ ದೇವತೆಗಳು ಅಂತ ಮಾಡಿದ. ಒಂದೊಂದು ಪದಾರ್ಥಕ್ಕೂ ಅಭಿಮಾನಿ ದೇವತೆ ಅಂತ ಮಾಡಿದ. ಆಯಾ ದೇವತೆಗಳು ಅಲ್ಲೆಲ್ಲಿದ್ದುಕೊಂಡು ಅದಕ್ಕ ಆ ಪದಾರ್ಥದ ಶಕ್ತಿ ಅವುಗಳನ್ನು ಕೊಡ್ತಾರೆ, ಭಗವಂತನ ಅಧೀನರಾಗಿ ಕೊಡ್ತಾರೆ. ಅದಕ್ಕಾಗಿ ಅವರನ್ನು ಅಭಿಮಾನಿ ದೇವತೆ, ಇದು ನಂದು ಎಂಬ ಅಭಿಮಾನ ಅವರು ಹುಡುಕದಲ್ಲ, ಅದಕ್ಕಾಗಿ ಅವರಾಗ ಅಭಿಮಾನಿ ದೇವತೆಗಳು ಅಂತ ಕರೀತಾರೆ. ಭಗವಂತನ ಸ್ವಾತಂತ್ರ್ಯಕ್ಕೆ ಒಳಪಟ್ಟು ಎಲ್ಲ ಮಾಡ್ತಾರೆ. ಹೀಗೆ ಈ ಜೀವರು ಕೂಡ ಅಷ್ಟೇ ಆ ದೇವತೆಗಳಿಂದ ನಿಯಂತ್ರಿತರಾಗಿ ತಾವು ಕೆಲಸ ಮಾಡುತ್ತಾರೆ. ಹಾಗೆ ಮಾಡದಿದ್ದರೆ ಅಪಮಾನ, ಮಾಡಿದರೆ ಸಮ್ಮಾನ. ಹೀಗೆ ಅವರವರು ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡದಿದ್ದರೆ ಅಪಮಾನ ಮಾಡ್ತಾನೆ, ಮಾಡಿದರೆ ಸಮ್ಮಾನ ಮಾಡ್ತಾನೆ. ಆಗ ರಾಜ ಮಾಡಿದಂತೆ ಭಗವಂತನು ಮಾಡ್ತಾನೆ. ಅದನ್ನು ಹೇಳ್ತಾರೆ, ಶ್ರೀ ಜನಾರ್ದನ ಸಕಲರೊಳಗೆ ಅಪರಾಜಿತನು ತಾನಾಗಿ. ಆಗ ಭಗವಂತ ಏನ್ ಮಾಡ್ತಾನೆ, ಸಕಲರೊಳಗೆ ಅಪರಾಜಿತನು ತಾನಾಗಿ. ಅದೇ ದೃಷ್ಟಾಂತೇನೆ ಕೊಟ್ರು, ಆದ್ರೆ ದೃಷ್ಟಾಂತ ಎಲ್ಲ ವಿಷಯದಲ್ಲಿ ಸಮಾನ ಆಗೋದಿಲ್ಲ. ದೃಷ್ಟಾಂತ ಕೆಲವು ಸುಮ್ಮನೆ ಅರ್ಥ ಮಾಡಿಕೊಳ್ಳಿಕ್ಕೆ ಮಾತ್ರ ಕೆಲವು ವಿಷಯಗಳನ್ನು ಹೇಳುತ್ತದೆ ಅಷ್ಟೇ. ದೃಷ್ಟಾಂತ ಅಂದ್ಕೊಂಡು ಎಲ್ಲ ಅದಂತೆ ಇರ್ತದ ಅಂತ ಏನಲ್ಲ. ರಾಜ ಮಾಚ ದೃಷ್ಟಾಂತ ಕೊಟ್ರು, ದೃಷ್ಟಾಂತ ಅಂದ್ರೆ ಎಕ್ಸಾಂಪಲ್, ಆ ಎಕ್ಸಾಂಪಲ್ ಕೊಟ್ರು, ಎಕ್ಸಾಂಪಲ್ ಎಲ್ಲ ರೀತಿಯಿಂದ ಸರಿ ಹೋಗ್ಬೇಕಂತ ಏನಿಲ್ಲ. ಭಗವಂತ ರಾಜನಂತೆ ಇದ್ದು ಅಮಾತ್ಯರನ್ನು ಹೇಗೆ ರಾಜ ನೇಮನ ಮಾಡ್ತಾನೋ ಹಾಗೆ ಭಗವಂತ ನೇಮನ ಮಾಡ್ತಾನೆ ಅಂದ್ರೆ ಅಷ್ಟೇನಾ? ಹಾಗಾದ್ರೆ ಭಗವಂತ ದೂರ ಎಲ್ಲೋ ಕೂತ್ಕೊಂಡು, ವೈಕುಂಠದಾಗ ಕೂತ್ಕೊಂಡು ಅವ್ರವ್ರಿಗೆ ಡ್ಯೂಟಿ ಒಪ್ಪಿಸ್ಬಿಟ್ಟು ತಾನು ಸುಮ್ಮನೆ ನಿಧಿ ಮಾಡ್ತಾನಂತ ಅರ್ಥ ಹಂಗಾದ್ರೆ? ರಾಜ ಹಂಗ ಮಾಡ್ತಾನೆ, ಅವ್ರವ್ರ ಕೆಲಸ ಒಪ್ಪಿಸ್ಬಿಡ್ತಾನೆ, ತಾನು ಸುಮ್ಮನೆ ಕೂತಿರ್ತಾನೆ, ಹಂಗ ಮಾಡ್ತಾನೆ ಏನು ಭಗವಂತ? ಇಲ್ಲ, ಭಗವಂತ ಎಲ್ಲರೊಳಗೆ ತಾನು ಪ್ರವೇಶ ಮಾಡ್ತಾನೆ. ಶ್ರೀ ಜನಾರ್ದನ ಸಕಲರೊಳಗೆ ಅಪರಾಜಿತನು ತಾನಾಗಿ. ರಾಜ ಹಂಗೆ ಇರೋದಿಲ್ಲ, ರಾಜ ಮಂತ್ರಿಯೊಳಗ ತೂರಿ, ಸೇನಾ ನಾಯಕರೊಳಗೆ ತೂರಿ ಕೆಲಸ ಮಾಡೋದಿಲ್ಲಲ್ಲ. ಎಂದು ಮಾಡಿಸ್ತಾನೆ, ಅವನು ಹೇಳಿದ ಕೆಲಸ ಇವನು ಮಾಡ್ತಾನೆ ಅಷ್ಟೇ ಹೊರತು ಅವರೊಳಗೆ ಹೋಗಿ ಮನಸ್ಸಿನೊಳಗೆ ಹೋಗಿ ಅವನಿಗೆ ಪ್ರೇರಣೆ ಕೊಟ್ಟು ತಾನೇನ್ ಮಾಡೋದಿಲ್ಲ. ಅದು ಸಾಧ್ಯನೂ ಆಗೋದಿಲ್ಲ ರಾಜನಿಗೆ. ಸುಮ್ಮನೆ ದೃಷ್ಟಾಂತ ತಿಳ್ಕೊಳ್ಳಿಕ್ಕ, ಅವರ ಮೇಲೆ ಇವನು ಅಧಿಪತಿಯಾಗಿದ್ದಾನೆ ಅಂತ ತಿಳ್ಕೊಳ್ಳಿಕ್ಕೆ ಮಾತ್ರನೇ ದೃಷ್ಟಾಂತ ಅಷ್ಟೇ ಇದು. ಹಾಗೆ ಎಲ್ಲರಿಗೂ ಸ್ವಾಮಿ ಭಗವಂತ ಎಂಬುದನ್ನು ತಿಳ್ಕೋಬೇಕಷ್ಟೇ. ಆದ್ರೆ ರಾಜ ಮಾಡೋದರಕ್ಕೂ ಭಗವಂತ ಮಾಡೋದರಕ್ಕೂ ಬಹಳ ಡಿಫರೆನ್ಸ್ ಇದೆ. ರಾಜ ಎಲ್ಲರ ಒಳಗೆ ಹೋಗೋದಿಲ್ಲ, ಆದ್ರೆ ಭಗವಂತ ಎಲ್ಲರೊಳಗೂ ಪ್ರವೇಶ ಮಾಡ್ತಾನೆ, ಎಲ್ಲರನ್ನು ನಿಯಂತ್ರಣ ಮಾಡ್ತಾನೆ, ಎಲ್ಲರನ್ನು ಪ್ರೇರಣೆ ಮಾಡ್ತಾನೆ, ಎಲ್ಲರಿಗೂ ಆಲೋಚನಾ ಶಕ್ತಿಯನ್ನು ಕೊಡ್ತಾನೆ, ಬುದ್ಧಿಯನ್ನು ಕೊಡ್ತಾನೆ. ಹೀಗಾಗಿ ಅವನು ಏನು ಭಗವಂತ ಮಾಡದಿದ್ರೆ ದೇವತೆಗಳಿಗೂ ಏನು ಮಾಡ್ಲಿಕ್ಕಾಗೋದಿಲ್ಲ, ಜೀವರಿಗೂ ಏನು ಮಾಡ್ಲಿಕ್ಕಾಗೋದಿಲ್ಲ. ಆ ರೀತಿಯಾಗಿ ಭಗವಂತ ಮಾತ್ರ ಕೇವಲ ರಾಜನಂತೆ ಅಲ್ಲದೆ ಸರ್ವರಿಂದ ಸ್ವತಂತ್ರನಾಗಿ ಮನಸ್ಸು ಬುದ್ಧಿಗಳನ್ನು ಕೂಡ ಪ್ರೇರಣೆ ಮಾಡಿ ಕೆಲಸ ಮಾಡಿಸುತ್ತಾನೆ. ಶ್ರೀ ಜನಾರ್ದನ ಸಕಲ ಸಕಲರೊಳಗೆ ಅಪರಾಜಿತನು ತಾನಾಗಿ. ಭಗವಂತ ಮಾತ್ರ ಅಪರಾಜಿತ. ಈ ರಾಜ ಇವತ್ತು ಈ ರಾಜ ಇರ್ತಾನೆ, ನಾಳೆ ಇನ್ನೊಬ್ಬ ರಾಜ ಒಂದು ಸೋಲಿಸಿದ ಅಂತಂದ್ರೆ ಈ ರಾಜ ಗೋವಿಂದ ಭೋಜ ಆಗ್ಬಿಡ್ತಾನ, ಇನ್ನೊಬ್ಬನ ರಾಜ ಆಗ್ತಾನ. ಆದ್ರೆ ಭಗವಂತ ಹಂಗಿಲ್ಲಲ್ಲ, ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಎಲ್ಲ ಸಮಯದಲ್ಲಿಯೂ ಅವನೇ ರಾಜ, ಅವನ ಅಪರಾಜಿತ. ಈ ರಾಜ ಅವನು ಪರಾಜಿತ. ಆವಾಗ ಇನ್ನೊಬ್ಬ ಬಲಿಷ್ಠ ರಾಜ ಬಂದ ಅಂತಾದ್ರೆ ಈ ರಾಜಗಳಾಗಿ ಬಿಡಬೇಕಾಗಿದ್ದೆ. ಆದ್ರೆ ಭಗವಂತ ಮಾತ್ರ ಅಪರಾಜಿತ, ಎಂದೆಂದಿಗೂ ಅವನಿಗೆ ಸೋಲು ಇಲ್ಲ. ಅವನೇ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸಮಸ್ತ ಪ್ರಪಂಚಕ್ಕೂ ಅವನೇ ರಾಜನಾಗಿದ್ದಾನೆ. ಅದಕ್ಕಾಗಿ ಅಂತಹ ಆ ಭಗವಂತ, ಅಂತಹ ಜನಾರ್ದನ ಎಲ್ಲರೊಳಗೆ ತಾನು ಅಪರಾಜಿತನಾಗಿ, ಯಾರಿಂದಲೂ ಸೋಲಿಲ್ಲ ಅವನಿಗೆ. ಹೀಗಾಗಿ ಅಂತಹವನಾಗಿ ಎಲ್ಲರನ್ನು ನೇಮನ ಮಾಡ್ತಾನೆ. ಎಲ್ಲರನ್ನು ನೇಮನ ಮಾಡ್ತಾ ತಾನು ಸರ್ವ ಪ್ರಯೋಜನವ ಮಾಡಿಸುತ್ತ ಮಾಡುವ ಫಲಕ್ಕೆ ಗುರಿ ಮಾಡಿ, ಎಲ್ಲಾ ಪ್ರಯೋಜನಗಳನ್ನು ಏನೇನು ಕೆಲಸ ಮಾಡಿದ್ರೆ ಏನ್ ಪ್ರಯೋಜನ ಬರಬೇಕು ಇತ್ಯಾದಿಗಳನ್ನೆಲ್ಲ ತಾನು ಮಾಡಿಸುತ್ತ ಮಾಡುವ. ತಾನು ಭಗವಂತ ತಾನು ಮಾಡ್ತಾನೆ, ಮಾಡಿಸ್ತಾನೆ. ಭಗವಂತ ಮಾಡದಿದ್ದರೆ ಇವರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸುವುದು. ಹೀಗಾಗಿ ಭಗವಂತ ತಾನು ಮಾಡದಿದ್ದರೆ ಇನ್ಯಾರಿಗೂ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ ಕಾರಣ ತಾನು ಮಾಡಬೇಕು, ಎಲ್ಲರಿಂದ ಮಾಡಿಸಬೇಕು. ಮಾಡಿಸಿ ಫಲಕ್ಕೆ ಗುರಿ ಮಾಡಿ. ಫಲ ಮಾತ್ರ ಯಾರಿಗೆ ಬರ್ತದ? ಜೀವರಿಗೆ. ಭಗವಂತನಿಗೆ ಫಲ ಏನಿಲ್ಲ, ಅವನೇನು ನಿಶ್ಚಿತೃಪ್ತ. ಇಷ್ಟು ಮಾಡಿಸಿ ಒಳಗೆ ಭಗವಂತ ತಾನು ನಿಂತು ಮಾಡಿಸಿದ್ರು ಕೂಡ ಫಲಿತ ಬರೋದು ಮಾತ್ರ ಯಾರಿಗೆ? ಈ ಜೀವರಿಗೆ.
ಬರ್ತದೆ. ಆ ರೀತಿಯಾಗಿ ಅವರಿಗೆ ಫಲ ಕೊಡ್ಲಿಕ್ಕಾಗಿಯೇ ಅವರಿಗೆ ಸ್ವತಂತ್ರವಾಗಿ ಮಾಡುವ ಶಕ್ತಿ ಇಲ್ಲದ ಕಾರಣ ತಾನೇ ಪ್ರೇರಿಸಿ ತಾನೇ ಒಳಗೆ ನಿಂತು ಮಾಡಿಸಿ ಪ್ರಯೋಜನಗಳನ್ನು ಕೊಟ್ಟು ಫಲಿತಕ್ಕೆ ಗುರಿ ಮಾಡ್ತಾನೆ. ಇದು ಭಗವಂತನ ಮಹಾಮಹಿಮೆ ಎಂಬ ಮಾತನ್ನು ಹೇಳುತ್ತಾನೆ. ಬರ್ತಾನೆ. ರಾಜನು ತನ್ನವರಾದ ಮಂತ್ರಿ ಮೊದಲಾದ ಜನರಿಗೆ ಕರುಣೆಯಿಂದ ಅಧಿಕಾರವನ್ನು ಕೊಟ್ಟು ಕಾರ್ಯಗಳಲ್ಲಿ ತೊಡಗಿಸುತ್ತಾ ಅವರು ಸರಿಯಾಗಿ ಮಾಡಿದರೆ ಸನ್ಮಾನವನ್ನು, ತಪ್ಪಾಗಿ ಮಾಡಿದರೆ ಅಪಮಾನವನ್ನು ಕೊಡುತ್ತಾನೆ. ಅದೇ ರೀತಿಯಲ್ಲಿ ಶ್ರೀಹರಿ ಎಲ್ಲರೊಳಗೆ ಅಪರಾಜಿತನಾಗಿದ್ದು ಎಲ್ಲ ಪ್ರಯೋಜನಗಳನ್ನು ಮಾಡಿಸುತ್ತಾ ಫಲಕ್ಕೆ ಗುರಿ ಮಾಡುತ್ತಾನೆ. ಕಠಿಣ ಪದಗಳಲ್ಲಿ ಅಮಾತ್ಯ ಅಂದ್ರೆ ಮಂತ್ರಿ ಅಂತ ಬರ್ಕೊಳ್ರಿ. ರಾಜ ತನ್ನ ಅಮಾತ್ಯ ಕರುಣದಿ ನೈಜ ಕಾರ್ಯ ನಿಯೋಜಿಸುತ್ತ ಮಾನ ಅಪಮಾನವ ಮಳ್ಪತಿರದಂತೆ. ಶ್ರೀ ಜನಾರ್ದನ ಸಕಲರೊಳಗ ಪರಾಜಿತನು ತಾನಾಗಿ ಸರ್ವ ಪ್ರಯೋಜನವ ಮಾಡಿಸುತ್ತ ಮಾಡುವ ಫಲಕ್ಕೆ ಗುರಿ ಮಾಡಿ
ಏನೋ ಸಂಶಯ ಇದ್ರೆ ಕೇಳಬಹುದು. ನಮಸ್ಕಾರ ಆಚಾರ್ಯ. ಹರೇ ನಮಃ. ಕೃಷ್ಣಾರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.